ಸೊನ್ನೆ 15 ಕ್ಯಾನ್ ಅವ ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಆಟೋ ಬಂದಾಗ ಲೋಡ್ ಮಾಡ್ಬಿಟ್ಟು ಆ ಟೆಂಟಸ್ ಒಂದ್ ಜೊತೆ ಕಳಿಸ್ಕೊಟ್ಬಿಡ. ಓಕೆ ಅಣ್ಣ. 1 2 ಹಲೋ. ಯಾರ್ದು ಅದು ಡಿಸ್ಟರ್ಬ್? ಯಾರೋ ಬಿಗ್ ಪಾರ್ಟಿನೇ ಇರಬೇಕು. ಕಮಿಷನ್ ಇವತ್ತು ಗ್ಯಾರಂಟಿ. ಏಯ್, ಏನ್ ಕನ್ಸ್ ಕಾಣ್ತಿದ್ಯಾ? ಏನು ಇಲ್ಲ ಅಣ್ಣ, ಬನ್ನಿ. ಏನಾಗ್ಬೇಕಿತ್ತು? ಅದು ಸೂರ್ಯಣ್ಣ ಒಳಗಡೆ ಇದ್ದಾರೆ. ನೀವು? ನಾನು ಅದು ಗೊತ್ತಾಯ್ತು ಬಿಡಿ. ನಿಮ್ಮ ಮನೇಲಿ ದೊಡ್ಡ ಫಂಕ್ಷನ್, ಅದಕ್ಕೆ ನಮ್ಮ ಅಂಗಡಿ ಕ್ಯಾನ್ ಆರ್ಡರ್ ಮಾಡಕ್ ಬಂದಿದ್ದೀರಾ ಅಲ್ವಾ? ಎಷ್ಟು ಕ್ಯಾನ್ ಬೇಕಿತ್ತು? ನನ್ನನ್ನು ಕಳ್ಸಿದ್ದು ಮಿಸ್ಟರ್ ರಂಗನಾಥ್. ಯಾರು? ಪಬ್ಲಿಕ್ ಟಿವಿ ರಂಗನಾಥ ಅಲ್ಲ, ಕುರಿಬಂಡ್ ರಂಗನಾಥ್. ಬನ್ನಿ ಕುತ್ಕೊಳ್ಳಿ. ಅಯ್ಯೋ, ಕ್ಯಾನ್ಗಳು ಬೇರೆ. ಎಷ್ಟೋ ಒಂದು ಕ್ಯಾನ್ ವಾಟರ್ಗೆ 30 rupees. ಆಫ್ಟರ್ ಆಲ್ ನೀನೇನ್ ಮಾಡೋದಿಲ್ಲಿ? ಎಂಪ್ಲಾಯಿ ಸರ್. ಹೌದಾ? ಎಷ್ಟು ಸಂಬಳ? ಸಂಬಳ ಏನೋ 5,000 ರೂಪಾಯಿ ಕೊಡ್ತಾರೆ. ಆದ್ರೆ ನಮ್ ಸೂರ್ಯಣ್ಣ ದಿನಕ್ಕೆ 100 ಕ್ಯಾನ್ಗಿಂತ ಎಕ್ಸ್ಟ್ರಾ ಆರ್ಡರ್ ಮಾಡಿದ್ರೆ 100 ರೂಪಾಯಿ ಜಾಸ್ತಿ ಕೊಡ್ತಾರೆ. ನಮ್ ಸೂರ್ಯಣ್ಣ ತುಂಬಾ ಒಳ್ಳೆಯವರು. ಸೊನ್ನೆ, ಯಾರು ಅವರು? ಸಾರ್, ಇವರೇ ನಮ್ ಬಾಸು. ಅಣ್ಣ ನಮಸ್ಕಾರ ಅಣ್ಣ. ತಿಂಗಳಿಗೆ 5,000 ಸಂಬಳ, ಎಣ್ಣೆ ಹೊಡೆಯಕ್ಕೆ ಡೈಲಿ 100 ರೂಪಾಯಿ. ಅಲ್ಲಚ್ಚಿ ಟಿಪ್ಸು 100 ರೂಪಾಯಿ ಕೊಡ್ತೀರಂತೆ. ಈ ಕೆಲಸ ನಂಗೆ ಕೊಟ್ಬಿಡೋಣ. ನಿಮ್ ಕಾಲು ಬಿಡ್ತೀನಿ ಪ್ಲೀಸ್ ಅಣ್ಣ, ಪ್ಲೀಸ್. ಡವ್ ಮಾಡಿ ಸಾಕು, ಮ್ಯಾಟ್ರಿಕ್ ಬರಪ್ಪ. ಅಣ್ಣ ರಂಗ ಕಳಿಸ್ತಾಣ ಕೆಲ್ಸಕ್ಕೆ ಅಂತ. ಓಹೋ, ನೀನೇನ ಅವನು? ಅದ್ ಯಾಕೆ ಇಷ್ಟೊಂದು ಬಿಲ್ಡಪ್? ಸ್ವಲ್ಪ ಇರ್ಲಿ ಅಂತ. ಸ್ವಲ್ಪ ಅಲ್ಲ, ಜಾಸ್ತಿನೇ ಆಯ್ತು. ಅಮಿಕಂಡ್ ಒಳಗೋಗಿ ನಾನು ಕತ್ತರ್ಸಾಕ್ಬಿಡ್ತೀನಿ. ಪ್ಲೀಸ್ ಅಣ್ಣ. ಹೇಳಿದ ಕೆಲಸ ಎಲ್ಲ ಸರಿಯಾಗಿ ಮಾಡ್ತೀಯ ತಾನೆ? ಕೆಲಸ ಕೊಟ್ಟು ನೋಡಿ ಹೆಂಗ್ ಮಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ. ಗಾಡಿ ಓಡ್ಸಕ್ ಬರತ್ತಾ? ಗಾಡಿ ಓಡ್ಸೋದ್ರಲ್ಲಿ ತುಂಬಾ ಫೇಮಸ್ ಬಾಸು. ಊರಲ್ಲಿ ಬೇಜಾನ್ ಗಾಡಿಗಳು ಓಡಿಸಿದೀನಿ. ಏಯ್ ಸೊನ್ನೆ, ಗಾಡಿ ಕ್ಯಾನ್ ಹಾಕ್ಲಾ? ಗಾಡಿ ಓಡಿಸು. ಗಾಡಿ ನಾನು ಓಡಿಸ್ಬೇಕಾ ಬಸ್ಸು? ಇನ್ನ ನಾನು ಓಡಿಸ್ಲಾ? ಇವತ್ತು ರೂಟ್ ಎಲ್ಲ ತೋರಿಸ್ಕೊಡ್ತೀನಿ, ನಾಳೆ ನೀನ್ ಒಬ್ನೇ ನೋಡ್ಕೋಬೇಕು. ತಗೋ. ಬಸ್ಸು, ಗಾಡಿ ನಾನು ಓಡಿಸ್ತೀನಿ, ಸ್ಟಾರ್ಟ್ ನೀವು ಮಾಡಿ. ಏಯ್ ಒಳ್ಳೆ ಆಸಾಮಿ. ಕಾಲೆತ್ತು. ಏನ್ ಹುಡುಕ್ತಾ ಇದೆಯಾ? ಬೇಗ ಹೊರಡು. ಗೇರ್ ಯಾವ ಕಡೆ ಐತೆ ಬಸ್ಸು? ಇದು ಎಕ್ಸಲೇಟರ್ ಗಾಡಿಯಪ್ಪ. ಗೊತ್ತು, ತಮಾಷೆ ಮಾಡಿದ್ದು. ಅವಾಗ್ಲೇ ಗಾಡಿನ ಯಾರೋ ಊರಲ್ಲಿ ತುಂಬಾ ಓಡಿಸಿದೀನಿ ಅಂದ್ರು. ಅಯ್ಯೋ, ನಾನು ಹೇಳಿದ್ ಈ ಗಾಡಿನಲ್ಲ ಬಸ್, ಎತ್ತಿನ ಗಾಡಿನ. ವಾ, ಬಲ್ ನನ್ ಮಗ ಕಣೋ ನೀನು. ನಾನು ಹೇಳಿದ್ದು ನಿಮ್ಗೆ ಗೊತ್ತಾ? ನಾನು ಎತ್ತಿನ ಗಾಡಿಗೆ ಬ್ರೇಕ್ ಇಡ್ಸಿದ್ದೆ. ಬ್ರೇಕ್ ಎಲ್ಲಿ? ಕಣ್ ಕಾಣ್ಸಲ್ವಾ? ಏನ್ ರೋಡ್ ನೋಡ್ಕೊಂಡ್ ಬರ್ತಿದ್ಯಾ? ಏನ್ ನೋಡ್ಕೊಂಡ್ ಬರ್ತಿದ್ಯಾ? ನೀಟಾಗಿ ನಮ್ಮಂತ ಗಾಡಿ ಓಡಿಸೋ ಹುಡುಗರಿಗೆ ಓಡ್ ಬಂದ್ ಗುದ್ದು ಬಿಡೋದು, ಆಮೇಲೆ ಅಯ್ಯೋ ಅಪ್ಪ ಅಂತ ಕ್ರಿಕೆಟ್ ಕಾಂಪಿಟೇಟರ್ ತರ ಕಂಟಿನ್ಯೂಸ್ ಆಗಿ ಡೈಲಾಗ್ ಹೊಡಿಯೋದು. ಏನು ಅನ್ಕೊಂಡಿದ್ಯಾ? ಎಷ್ಟು ಕೊಬ್ಬು ನಿನ್ಗೆ? ಒಂದ್ 5 kg ಐತೆ, ಬೇಕಾ ನಿನ್ಗೊಂದ್ 2 kg ಫ್ರೀ ಆಗಿ ಕೊಡ್ತೀನಿ. ನಮ್ಮಂತ ಹುಡುಗರು ನೋಡಿದ್ರೆ ಪಟಾಯಿಸಕ್ಕೆ ನೋಡ್ತಿರಲ್ಲ. ನಾನೇ ನಿನಗ್ ಲೈನ್ ಹೊಡ್ಯಕ್ ಬಂದಿದ್ದೇನಾ? ನಿನ್ ಮುಖಾನಿ ಯಾವತ್ತಾದ್ರೂ ಕನ್ನಡಿ ನೋಡ್ಕೊಂಡಿದ್ಯಾ? ರೋಡಲ್ಲಿ ಹೋಗೋ ಭಿಕ್ಷಕರು ನಿನ್ ಹತ್ರ ಭಿಕ್ಷೆ ಕೇಳಲ್ಲ. ಅಯ್ಯೋ, ಇವಳಿಂದ ಫುಲ್ ಕ್ಯೂ ನಿಂತವ್ರು ನೋಡು. ಏಯ್, ಹೋಗ್ ನಿನ್ ಮುಖ ಕನ್ನಡಿಲಿ ನೋಡ್ಕೋ. ಏನೋ ನಮ್ಮ ಅಮ್ಮ ಹಂಚೋರ್ ಗ್ಲಾಮರ್ ಆಗಿ ಉಡಿಸ್ಬಿಟ್ಟವ್ರೆ, ಅದರಿಂದ ಇಷ್ಟು ಪ್ರಾಬ್ಲಮ್ ಆಗತ್ತೆ ಅಂದ್ರೆ ಉಡ್ತಾನೆ ಗ್ಲಾಮರ್ ಆಗಿ ಉಡಿಸ್ಬೇಡ ಅಂದ್ಬಿಡ್ತಿದ್ದೆ. ಏಯ್ ನಿಲ್ಸಿ. ಐ ಆಮ್ ಸಾರಿ ಮೇಡಮ್, ಇದು ನನ್ನಿಂದ ಆಗಿರೋ ತಪ್ಪು. ಇವನಿಗೆ ಗಾಡಿ ಓಡ್ಸಕ್ ಬರಲ್ಲ ಅಂತ ಗೊತ್ತಿರೋ ಇವ್ನ ಗಾಡಿ ಕೊಟ್ರೆ ನನ್ನ ತಪ್ಪು ಮೇಡಮ್. ನೀವನ್ ಬಾಸಿ ಊರ್ಗೆ. ಮೇಡಮ್, ನಿಮ್ಗೇನು ತೊಂದರೆ ಆಗಿಲ್ಲ ಅನ್ಕೋತೀನಿ. ಅವಳ ಗಾಡಿಗೆ ಏನೋ ಆಗಿಲ್ಲ, ನಮ್ ಗಾಡಿಗೆ ಏಟಾಗಿರೋದು. ಕ್ಷಮಿಸಿ ಮೇಡಮ್. ಸಾರಿ 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 ಮೇಡಮ್. ಯಾ, ಇಟ್ಸ್ ಓಕೆ. ಎಲ್ಲಿಗೆ ಹೋಗ್ತಿದ್ಯಾ? ಏನ್ ಮಾಡ್ತಿದ್ಯಾ? ಹೋಗಿ ಹಿಂದೆ ಕೂತ್ಕೋ, ಹೋಗೋ, ನಾನು ಓಡಿಸ್ತೀನಿ. ಕ್ಯಾನ್ ಎತ್ಕೋ. ಬಾಯ್ಲಿ ಬಾ, ಕೂತ್ಕೋ. ಇವತ್ತು ಅವಳು ಟೈಮ್ ಚೆನ್ನಾಗಿತ್ತು. ಗಾಡಿ ಓಡಿಸ್ತಾನೆ ಡಬ್ಬ ನನ್ನ ಮಗನೇ. ಇವೆಲ್ಲ ಓವರ್ ಅನ್ಸ್ಲಿಲ್ಲ? ಹೌದು. ಕಡಿಮೆ ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಗ್ಲಾಸ್ ತಗೊಂಡು ಒಳಗಿಟ್ಕೋ. ತಗೋ, ಇಡ್ಕೋ. ಬರೀ ಇಟ್ಕೊಳ್ಳೋದಾಯ್ತು ನಮ್ ಜೀವನ. ಇಡ್ಕೋ. ಆಂಟಿ, ಆಂಟಿ. ಯಾರು?
ವಾಟರ್. ಏನ್ ನೋಡ್ತಾ ಇದೀಯಾ? ಕ್ಯಾನ್ ತಗೊಂಡೋಗೋ. ಈಗ ಹೋದ್ರಲ್ಲ, ಅವ್ರ ಹೆಸರೇನು? ನೋಡಕ್ ಕೆಡ್ದಾಗಿದ್ರು ಸುಂದ್ರ ಅಂತ ಹೆಸರಿಟ್ಕೊಂಡವನೆ. ಓ ಆಂಟಿ, ನೋಡಿದ್ ಸಾಕು, ದುಡ್ಡು ಕೊಟ್ರೆ ನಾವು ಹೊರಡ್ತೀವಿ. ಎಲ್ಲೋಗ್ತಿದ್ಯಾ? ದುಡ್ಡು ಇಸ್ಕೊಬರಕ್ಕೆ ತರ್ತಾರ ಬಾ. ನಾಳೆಯಿಂದ ಈ ಮನೆಗೆಲ್ಲ ನೀರ್ ಹಾಕ್ಬೇಕು. ಏರಿಯಾ ಎಲ್ಲ ಸರಿಯಾಗಿ ನೋಡ್ಕೊಂಡಿದ್ಯಾ ತಾನೆ? ನೋಡ್ತಾ ಇದ್ದೀನಿ. ನಾನು ಹೇಳಿದ್ದು ಆಂಟಿನಲ್ಲ, ನೀರ್ ಹಾಕೋ ಮನೆನ. ನಾನು ಅದೇ ಹೇಳಿದ್ದು. ತಗೊಳ್ಳಿ. ಹಲೋ, ಸರಿಯಾಗಿ ನೋಡ್ಕೊಳ್ಳಿ. ನಾಳೆಯಿಂದ ಇವನೇ ನೀರ್ ಹಾಕಕ್ ಬರೋದ್ ನಿಮ್ ಮನೆಗೆ. ಇಲ್ಲ ಅಂದ್ರೆ ಪಕ್ಕದ ಮನೆ ನೀರ್ ಹಾಕಿ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಹೋಗ್ಬಿಡ್ತಾನೆ. ಹುಷಾರಾಗಿರಿ. ಹಲೋ, ಮನ್ಸಲ್ಲೇ ಮಂಚ ಹತ್ತಿದ್ ಸಾಕು, ಬನ್ನಿ ಹೋಗೋಣ. ಇವನಿಗೆ ಬೀಳಲ್ಲ ಅಂತ ಹೊಟ್ಟೆ ಉರಿ. ಬ್ಯಾಡ್ ಬಾಸ್. ಓಹೋ, ಮಂಡ್ಯದ ಗಂಡಂದ್ರೆ ನೀವೇನಾ? ಮಂಡ್ಯದ ಹತ್ರ ಚಿಕ್ಕ ಮಂಡ್ಯ. ಇಲ್ಲಿಗೆ ಬರಕ್ ಮುಂಚೆ ಅಲ್ಲೇನ್ ಕಿಸಿತಿದ್ರು? ಅದೊಂದು ದೊಡ್ಡ ಕತೆ. ಚಿಕ್ಕದಾಗ ಹೇಳಿ ಸಾಕು. ಅದು ಒಂದು ಸ್ವಾಮೀಜಿ ಲವ್ ಸ್ಟೋರಿ. ಚಿಕ್ಕಮಂಡಿಯಲ್ಲಿ ಚಿಕ್ಕದಾಗಿ ಒಂದು ಮಠ ಇತ್ತು. ಆ ಮಠದ ಸ್ವಾಮೀಜಿ ಹೆಸರು ಕಣ್ಣಾನಂದ ಸ್ವಾಮೀಜಿ ಅಂತ. ಅವನ್ ಕಣ್ಣಿನಿಂದನೇ ಎಲ್ಲ ಪ್ರಭಾವಿತರಾಗ್ಬಿಟ್ಟಿದ್ರು. ಅದ್ರಲ್ಲಿ ನಮ್ ಚಿಕ್ಕಪ್ಪನೂ ಒಬ್ಬ. ಆ ಮಠಕ್ಕೆ ಲಾಭ ಅಂತ ಇಲ್ದೆ ಹೋದ್ರು ಸಣ್ಣ ಪುಟ್ಟ ಕಾಸ್ಕೇನ್ ಬರ ಇರ್ಲಿಲ್ಲ. ಹಂಗೆ ಓಡಾಡ್ಕೊಂಡಿದ್ದ ನಮ್ಮನ್ನ ಕರ್ಕೊಂಡೋಗಿ ಮಠಕ್ಕೆ ಸೇರಿಸ್ಬಿಟ್ರು. ಸ್ವಾಮೀಜಿಗೂ ಯಾರು ಇರ್ಲಿಲ್ಲ, ನಾವು ಸೆಟ್ ಮಾಡ್ಕೊಂಡು ಚೆನ್ನಾಗಿದ್ವಿ. ಆದ್ರೆ ಆ ಮಠದ ಸ್ವಾಮೀಜಿ ದಿನ ರಾತ್ರಿ ಆಚೆ ಹೋಗುವ, ಬೆಳಗ್ಗೆ ಆಗಷ್ಟರಲ್ಲಿ ವಾಪಸ್ ಬರುವ. ಒಂದಿನ ರಾತ್ರಿನೂ ಮಠದಲ್ಲಿ ಮಲ್ಕೊಂಡೇ ಇಲ್ಲ. ಬೆಳಗ್ಗೆ ಎಲ್ಲ ಡ್ರೈವರ್ಗಳು ಗಾಡಿ ಓಡಿಸೋರು, ರಾತ್ರಿ ಮಾತ್ರ ಅವ್ನು ಒಬ್ನೇ ಓಡಿಸೋನು. ಯಾರು ಕಾಣಿಸ್ತಾ ಇಲ್ಲ. ನೀನ ನನ್ನ ನಾನು ಕಾದುಕೊಂಡೆ. ಜುಮುಜುಮ ಗುಮಗುಮ ಕೋಮಲ. ನೀವಾ? ಬನ್ನಿ ಬನ್ನಿ. ಯಾರು ಹೋಗ್ಬಿಡ್ತಾರೆ ಒಳಗಡೆ. ಚಿನ್ನ ಮರಿ, ನನ್ನ ಬಂಗಾರಿ ಮುದ್ದು. ಯಾಕ್ರಿ ಇಷ್ಟೊಂದ್ ಲೇಟು? ಕೋಮಲೆ, ಸಕ್ಕರೆ ಕದ್ರು ಚೀಲ ತೂತಾಗದೆ ರೀತಿ ನೋಡ್ಕೋಬೇಕು. ಇಲ್ಲಾಂದ್ರೆ ಬೇರೆಯವರು ಇರುವೆ ಬಿಟ್ಟು ಫಾಲೋ ಮಾಡಿಬಿಡ್ತಾರೆ. ನಿಮಗ್ ಹೇಳ್ಕೊಡ್ಬೇಕಾ? ಕೋಮಲೆ, ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೀಯಾ ನೋಡು. ಎಷ್ಟೇ ತಿಂದ್ರು ಆಸೆ ತೀರದ ಕಣೆ ನೀನು. ಯುದ್ಧ ಮಾಡಿ ಗೆದ್ರು ಸಿಗದಂತ ವಜ್ರ ಕಣೆ ನೀನು ಕೋಮಲೆ. ಯಾಕೆ, ಏನಾಯ್ತು? ಕರೆಂಟ್ ಹೊಡಿತು. ನನಗೂ ನೋಡಿ ತಲೆ ಕೆಟ್ಟೋಗಿ ಹೆಂಗಾರು ಮಾಡಿ ಇವ್ನ ಅಟ್ಯಾಕ್ ಮಾಡ್ಲೇಬೇಕು ಅಂದ್ಬಿಟ್ಟು ಚಕ್ರವ್ಯೂಹನ ಭೇದಿಸ್ಲೇಬೇಕು ಅಂತ ಒಂದಿನ ರಾತ್ರಿ ಆ ಸ್ವಾಮೀಜಿನ ಫಾಲೋ ಮಾಡಿದೆ. ಸ್ವಾಮೀಜಿ ಜೊತೆ ಇದ್ದಿದ್ದನ್ನ ನೋಡ್ದೆ. ಸುಂದ್ರ, ಯಾರಾದ್ರೂ ನೋಡ್ತಾರೆ, ಬಾ ಒಳಗೆ. ಸುಂದ್ರ, ನೀನ್ ಇಲ್ಲಿಗ್ ನೋಡಿದ್ದನ್ನ ಹೊರಗಡೆ ಯಾರಿಗೂ ಹೇಳ್ಬೇಡ ಕಣ್ಲಾ. ಇಲ್ಲ, ನಾನು ಯಾರಿಗೂ ಹೇಳಲ್ಲಪ್ಪ. ಮತ್ತೆ ಮತ್ತೆ ಏನಿಲ್ಲ. ಮತ್ತೆ ನಾನೇನೋ ಒಂದು ಕೇಳಲ್ಲ. ಕೇಳ? ಅದು ಆ ಕಣ್ಣಾನಂದ ಸ್ವಾಮೀಜಿ ಕೊಟ್ಟಲ್ಲ, ನಂಗೂ ಕೊಡು. ನಿಂಗೂ ಬೇಕೆಲ್ಲ? ಇಲ್ಲೇ ಇರು. ಒಪ್ಕತ್ತಾಳೆ ಅಂತ ಗೊತ್ತಿದ್ರೆ ಇನ್ನೂ 1 ತಿಂಗಳು ಮುಂಚೆ ಬೇಗನೆ ಬಂದು ಕೇಳ್ತಿದ್ದೆ. ತಡ್ಕೊಳಕ್ ಆಯ್ತಿಲ್ಲ, ಬೇಗ ಬಾ. ಅಯ್ಯೋ ಸುಂದ್ರ, ಬೇಕಾ? ಬೇಕಾ? ಒಳ್ಳೆ ಕಾಮಿಡಿ. ಒಳ್ಳೆ ಅಸಮಿ ಕಣ್ಣ ನೀನು. ಆ ಕಣ್ಣಾನಂದ ಸ್ವಾಮೀಜಿ ಕೀಪ್ ಮೇಲೆ ಕಣ್ಣ ಹಾಕಿ ಹಿಗ್ಗ ಮುಗ್ಗ ಪರ್ಕೆ ಸೇವೆ ತಿನ್ಕೊಂಡ್ ಬಂದಿದ್ಯಾ ಅಂದ್ರೆ ಬಲ್ ನನ್ ಮಗನೇ ನೀನು. ಆಮೇಲೇನಾಯ್ತು? ಆಮೇಲೇನಾಗುತ್ತೆ? ಅವಳು ಬಂದು ಸ್ವಾಮೀಜಿಗೆ ಹೇಳಿದ್ಲು, ಸ್ವಾಮೀಜಿ ಬಂದು ನಮ್ಮ ಚಿಕ್ಕಪ್ಪನಿಗೆ ಹೇಳ್ದ, ನಮ್ಮ ಚಿಕ್ಕಪ್ಪ ಬೆಂಗಳೂರಿಗೆ ಬಸ್ ಹತ್ತಿಸ್ತ. ಆ ಸ್ವಾಮೀಜಿ ಚೈತ್ರ ಯಾತ್ರೆ ಆನಂದವಾಗಿ ನಡೀತಾ ಇರುತ್ತೆ ಬಿಡು.
ಆ ಸ್ವಾಮೀಜಿದ ಅಷ್ಟೇ ಅಲ್ಲ, ಅವ್ರ ಜೊತೆ ಮಠದಲ್ಲಿ ಇನ್ನೂ 4 ಜನ ಅವ್ರೆ. ಅವ್ರ ಸೇವೆನೂ ಅವಾಗ ನಡೀತಾ ಇರುತ್ತೆ. ಅದಕ್ಕೆ ತಮ್ದು ಒಂಚೂರು ಇರ್ಲಿ ಅಂತ ಹೋಗ್ತಾ ಇದ್ರಾ? ನಂಗೊಂದ್ ಸ್ವಲ್ಪ ಅನುಭವ ಆಗ್ಲಿ ಅಂತ ಹೋಗಿದ್ದೆ. ಪೊರ್ಕೆ ಸೇವೆ ಚೆನ್ನಾಗ್ ಆಯ್ತು. ಸುಂದ್ರು, ತಾವು ಇವಾಗ ಎಲ್ಲಿ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಇನ್ನೆಲ್ಲಿ? ಬಾತ್ರೂಮ್ ಅಲ್ಲಿ. ಯಾಕೆ ಬಾಸು ಹಂಗ್ ನೋಡ್ತೀರಾ? ನಿಮ್ಮನ್ ಬಿಟ್ರೆ ನಂಗೆ ಯಾರಿದ್ದಾರೆ? ನೀವೆಲ್ಲಿರ್ತೀರೋ ನಾನು ಅಲ್ಲೇ. ಬಲ್ ನನ್ ಮಗ ಕಣೋ ನೀನು. ಬೇಡ ಅಂದ್ರೆ ಹೇಳಿ ಬಾಸು, ಎಲ್ಲೋ ಅಣ್ಣಮ್ಮನ ದೇವಸ್ಥಾನ ಗಲ್ಲಿನಲ್ಲಿ ಮಲ್ಕೊಂತೀನಿ. ಜೋಗಿ ಪಿಚ್ಚಲ್ ಶಿವಣ್ಣ ಮಲ್ಗಿದ್ರಲ್ಲ ಹಂಗೆ. ಓ ಹಾಗೆ ಮುಂದೆ ಮಚ್ಚಿ ಹಿಡಿತೀಯ ಅನ್ನೋ ಅಮ್ಮನ್ ನೋಡ್ಬೇಕು ಅಂತ. ಸದ್ಯಕ್ಕೆ ನೀರ್ ಕ್ಯಾನ್ ಹಿಡಿದ್ರೆ ಸಾಕು. ಕತೆ ಕೇಳೋ ಅಷ್ಟಲ್ಲಿ ಟೀ ತಣ್ಣಗಾಗ್ಬಿಟ್ಟೈತೆ, ಬೇರೆ ತಗೊಂಬ ಹೋಗು. ಏನೋ ಸುಂದ್ರ, ತುಂಬಾ ಸುಂದರವಾಗಿ ರೆಡಿ ಆಗ್ಬಿಟ್ಟಿದ್ಯಾ. ಗುಡ್ ಮಾರ್ನಿಂಗ್ ಬಸ್ಸು. ನೀನ್ ಗುಡ್ ಮಾರ್ನಿಂಗ್ ನೀನೇ ಇಟ್ಕೋ. ಫಸ್ಟ್ ವಿಷಯ ಹೇಳು. ನೀನ್ ಯಾಕೋ ಟೆನ್ಷನ್ ತಗೋತೀಯಾ? ಇವಾಗ ನೆನೆ ಏನಾಯ್ತು? ನಮ್ ಬಾಸ್ಗೂ ಅವ್ನು ಯಾರೋ ಸತ್ಯನ್ಗೂ ಒಂದು ರೇಸ್ ಆಯ್ತು, ಆಮೇಲೆ ಸಾಂಗ್ ಆಯ್ತು. ಈಗ ನಮ್ ಹೀರೋಯಿನ್ಗೂ ಹೀರೋಗೂ ಒಂದು ರೊಮ್ಯಾಂಟಿಕ್ ಸೀನ್ ಬೇಡವಾ? ಅಂದ್ರೆ ಈ ನಮ್ಮ ಬಾಸು ಆ ಹುಡುಗಿನ ಪಟಾಯಿಸಿ ಲವ್ ಅನ್ನೋ ಪುಟ್ಟ ಪ್ರಪಂಚ ಕರ್ಕೊಂಡೋಗಿ ಪ್ರಣಯ ಪಕ್ಷಿಗಳ ತರ ಹಾರಾಡ್ತಿರ್ಬೇಕು. ಅದಕ್ಕೆ ಏನೋ ಮಾಡ್ಬೇಕು ಇವಾಗ? ಏನ್ ಮಾಡ್ಬೇಕು ಅಂದ್ರೆ ತಾವ್ ಹೋಗಿ ಬೇಗ ರೆಡಿ ಆದ್ರೆ ನಾವು ಮುಂದಿನ ಕೆಲ್ಸನ ಪ್ರಸ್ತುತ ಪಡಿಸ್ತೀವಿ. ಆಯ್ತು, ರೆಡಿ ಆಗ್ಬಿಟ್ಟು ಬರ್ತೀನಿ ಇರಪ್ಪ. ಬೇಗ ಹೋಗಿ. ನೀನ್ ಕೆಡದಲ್ದಲೆ ಅವನು ಹಾಳು ಮಾಡ್ತಾ ಇದೀಯ, ಒಟ್ನಲ್ಲಿ ಅವನ್ನ ಎಕ್ಕಡಿಸ್ತೀಯ. ಅದಕ್ಕೆ ನಿನ್ನ ದಡ್ ಬಡತದು ಅನ್ನೋದು. ಏಯ್, ಈ ಯೌವನ ಅನ್ನೋದಿದೆಯಲ್ಲ, ವಯಸ್ಸಿಗೆ ಬಂದಾಗ ಅದನ್ನ ಯೂಸ್ ಮಾಡ್ಕೊಬಿಡ್ಬೇಕು, ಇಲ್ಲ ಮನ್ಸಾಗ ಹುಟ್ಟಿರೋದು ವೇಸ್ಟ್ ಆಗ್ಬಿಡುತ್ತೆ. ಈ ಪ್ರಪಂಚ ಅನ್ನೋದು ಒಂದು ಹೂ ತರ, ನಾವು ಆ ಹೂವಲ್ಲಿರೋ ರಸನ ಹೀರೋ ದುಂಬಿ ಆಗ್ಬೇಕು. ಲವ್ ಮಾಡ್ಬೇಕಾಗಿರೋದು ಅವನು, ಇಂಟ್ರೆಸ್ಟ್ ತೋರಿಸ್ತಾ ಇರೋದು ನೀನು. ಏನೋ ಸಮಾಚಾರ? ಈಗ ಬಂದೆ ನೋಡು ಪಾಯಿಂಟ್ಗೆ. ಈಗ ಇವರು ನನ್ನನ್ ಕರ್ಕೊಂಡು ಹೋಗ್ತಿರೋ ತರ ಅವಳು ಅವಳ ಫ್ರೆಂಡ್ನ ಕರ್ಕೊಂಡ್ ಬಂದಿರ್ತಾಳೆ. ಇವ್ರು ಅವಳನ್ನ ಪಟಾಯಿಸೋ ಗ್ಯಾಪಲ್ಲಿ ನಾನು ಅವಳ ಫ್ರೆಂಡ್ ಕಾಳಾಕಿ ಬೇಳೆ ಬೇಯಿಸ್ಕೊಬಿಡ್ತೀನಿ. ಯಾ ಮಾರಿದ್ರೆ ಬೇರೆ ಏನಾರು ಬೇಯಿಸ್ಬಿಡ್ತಾರೆ. ಆಹಾ, ಕಾಲೇಜ್ ಗೇಟಲ್ಲಿ ನಿಂತ್ಕೊಂಡು ಹುಡುಗಿರು ನೋಡ್ತಾ ಇದ್ರೆ ನಾನು ಕಾಲೇಜ್ ಸೇರ್ಕೊಂಡು ಅವ್ರ ಜೊತೆ ಸ್ಟೂಡೆಂಟ್ ಆಗಬೇಕು ಅನ್ಸುತ್ತೆ. ಹಿಂಗೆ ಅಂತ ಗೊತ್ತಾಗಿದ್ರೆ ನಮ್ಮ ಚಿಕ್ಕಪ್ಪ ನಡ ಇಟ್ಬಿಟ್ಟು ಕಾಲೇಜ್ ಸೇರ್ಕೊಂಡ್ಬಿಡ್ತಿದ್ದೆ. ಈಗಲೂ ನಾವು ಸೇರ್ಕೊಬೋದಾ ಬಸ್ಸು? ಸೇರ್ಸ್ಕೋತಾರ? ಏಯ್ ಜೊಲ್ಸು ಸದ್ ನಿಲ್ಸ ಸಾಕು. ಏನ್ ಬಸ್ಸು, ನಿಮ್ ಮೇಡಮ್ ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದೀರಾ? ಅಲ್ಲ ಸುಂದ್ರ, ನಮ್ಗಿದೆಲ್ಲ ವರ್ಕೌಟ್ ಆಗತ್ತಾ? ನಮ್ ಲೈಫ್ ಸ್ಟೈಲ್ಗೆ ಇವೆಲ್ಲ ಬೇಕಾ? ಬೇಕು ಬಸ್ಸು. ಸುಮ್ನೆ ಸಿಗೋದ್ರಿಂದ ಹೋದ್ರೆ ಮಜಾ ಇರಲ್ಲ. ಅದೇ ಕಷ್ಟಪಟ್ಟು ಇಷ್ಟಪಟ್ಟು ಪಡಿತೀವಲ್ಲ, ಅದ್ರಲ್ಲಿರೋ ಮಜಾನೇ ಬೇರೆ. ಪರವಾಗಿಲ್ಲ, ನೋಡಕ್ ಕಾಮಿಡಿ ಪೀಸ್ ತರ ಇದ್ರು ಒಂದೊಂದ್ಸಲ ಒಳ್ಳೆ ಮಾತೇ ಆಡ್ತೀಯ. ಥ್ಯಾಂಕ್ ಯು ಬಸ್ಸು. ಈಗ ನೀವು ಹುಡುಗಿನ ಹೆಂಗ್ ಬೀಳ್ಸ್ಕೋಬೇಕು ಅಂದ್ರೆ, ನೀವು ಒಂದೇ ಲುಕ್ಕಲ್ಲಿ ಹುಡುಗಿ ರಪ್ಪಕಂತ ಬಿದ್ದೋಗ್ಬೇಕು. ನೋಡಿ, ಈ ಲುಕ್ಕಲ್ಲಿ ನೀವು ಹೆಂಗ್ ಕಾಣಿಸ್ತಾ ಇದ್ದೀರಾ, ಸೂಪರ್ ಹೀರೋ ಅಲ್ವೋ? ಅವತ್ತೇನೋ ಸತ್ಯನ್ ಮುಂದೆ ಸುಮ್ನೆ ಬಿಲ್ಡಪ್ಗೆ ಅಂತ ಅವಳು ನನ್ನ ಲವ್ವರು ಅಂದೆ, ಅದನ್ನ ಅವನು ನಮ್ದ. ಅದು ಸಾಲ್ದು ಅಂತ ಡಬ್ಬ ನನ್ ಮಗ ನೀನು ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸಿ ರೇಸಲ್ಲಿ ಗೆದ್ದವ್ರಿಗೆ ಆ ಹುಡುಗಿ ಅಂತ ಇಲ್ದೇ ಇರೋ ಆಸೆ ಹುಟ್ಟಿಸ್ದೆ. ಅದ್ರಲ್ಲೂ ಅವನ್ ಯಾವನೋ ಧನ್ರಾಜ್ ಅಂತೆ, ಅವನ್ ಮಗಳಂತೆ. ಅವನ್ ಯಾವ ಪೋತಪ್ಪನೋ ಏನೋ, ಇವಳನ್ನ ಅದ್ ಹೆಂಗ್ ಪಟಾಯಿಸೋದೋ ಏನೋ. ಯೋಚಿಸದಿರು ಕಂದ, ನಿನ್ನ ಹಿಂದೆ ನಾನಿದ್ದೇನೆ. ನನ್ನ ಆಶೀರ್ವಾದದಿಂದ ನಿನಗೆ ಮಂಗಳಗಳು ಉಂಟಾಗಲಿ. ಇದು ಸ್ವಲ್ಪ ಜಾಸ್ತಿ ಆಯ್ತು. ಬಸ್ಸು, ನಿಮ್ಮ ವೈಫ್ ಬರ್ತಿದ್ದಾಳೆ. ಹೇ ನಂದಿನಿ, ಕ್ಲಾಸಿಗೆ ಬರಲ್ವೇನೆ? ಬರ್ತೀನಿ ನಡಿ. ಬಸ್ಸು ರೆಡಿ ರೆಡಿ. ನೀವೀಗ ಮಾಡೋ ಮ್ಯಾಜಿಕ್ಗೆ ಆ ಹುಡುಗಿ ಲೈಫ್ ಪೂರ್ತಿ ನಿಮ್ಗೆ ಫಿದಾ ಬಿಡ್ಬೇಕು. ಹೋಗಿ ಬಸ್, ಗೋ ಹೆಡ್. ನಿಧಾನ, ಹುಷಾರಿಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಹಾ, ನೀರು ಕುಡೀರಿ ಮೆತ್ತಿಗೆ. ಬನ್ನಿ, ಹುಷಾರು. ಸೂಪರ್ ಬಸ್ಸು, ಬನ್ನಿ. ಹೇ, ಆ ಆಕ್ಸಿಡೆಂಟ್ ಪಾರ್ಟಿ ಅಲ್ವಾ ನೀವು? ಸಾರಿ, ಅವತ್ತು ನಿಮಗೆ ತುಂಬ ಪೆಟ್ಟಾಯ್ತು ಅನ್ಸುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡದೆ ಹೋದೆ ಅಂತ ನಂಗೆ ಅವತ್ತು ತುಂಬಾ ಫೀಲ್ ಆಯ್ತು. ಆ ಫೀಲ್ನ ಇವತ್ತು ನಿಮ್ಮ ಹತ್ರ ಹೇಳ್ಕೊಳಕ್ ಬಂದಿದ್ದಾರೆ. ಅವತ್ತೇ ಸಾರಿ ಕೇಳಿದ್ರಲ್ಲ, ಮತ್ತೆ ಸಾರಿ ಕೇಳಕ್ಕೆ ಈ ಓತಿ ಕೇತನ್ ಜೊತೆ ಬಂದಿದ್ದೀರಾ? ಅದಾದ್ಮೇಲೆ ಹಾಗಲ್ಲ,
ನಿಮ್ನೆ ನೋಡೋಣ ಅಂತ ಬಂದ್ವಿ. ಹಾ ಏ ಅಲ್ಲ ಹೀಗೆ ದಾರಿಲಿ ಬರ್ತಿದ್ವಿ, ಆ ವ್ಯಕ್ತಿ ಸುಸ್ತಾಗಿ ಬೀಳ್ತಿದ್ರು. ಅವ್ರಿಗೆ ಸಹಾಯ ಮಾಡಿ ನೋಡಿದ್ರೆ ನೀವಿದ್ರಿ, ಅದಕ್ಕೆ ಬಂದ್ವಿ. ಸರಿ, ನನ್ ಕಾಲೇಜಿಗೆ ಟೈಮ್ ಆಯ್ತು, ಬಾಯ್. ಹಲೋ ಬೈ ದ ವೇ, ನಿಮ್ಮ ಹೆಸರು? ಐ ಆಮ್ ನಂದಿನಿ. ಐ ಆಮ್ ಸೂರ್ಯ. ಅವ್ರ ಹೆಸರು? ಸಂಧ್ಯಾ. ನೈಸ್ ನೇಮ್. ಬಾರೆ, ಮತ್ತೆ ಕ್ಲಾಸ್ ಮಿಸ್ ಆಗುತ್ತೆ. ಹೆಂಗೆ ನನ್ನ ನಂದಿನಿ? ನಮ್ದಂಗೆ ಸಂಧ್ಯಾ. ಮಿಸ್ಟರ್ ಸುಂದ್ರು, ಇವಾಗ್ಲಾರು ಸೂರ್ಯನ್ ಕತೆ ಏನಾಯ್ತು ಅಂತ ಹೇಳ್ತೀಯಾ? ಮನೆ ಹತ್ರ ಹೋಗಿ ಕಾಂಪೌಂಡರ್ ಡೋರ್ ತಟ್ಟಿದ್ವಾ, ಹುಡುಗಿ ಬಂದ್ಲು. ನಮಸ್ತೆ. ಹುಡುಗಿ ಇವನು ನೋಡ್ತಿದ್ದಾಳೆ, ಇವನು ಹುಡುಗಿನ ನೋಡ್ತಿದ್ದಾನೆ. ಸಡನ್ ಆಗಿ ನೀವೇ ನಿಲ್ಲಿ ಅಂದ್ಲು. ನೀವೇ ನಿಲ್ಲಿ. ಹಾ, ಇದು ನಮ್ಮನೆ. ಹೌದಾ? ಈ ಮನೆ ಒಂದ್ ಅರ್ಧ ಎಕರೆ ಇರ್ಬೋದಾ? ಅದನ್ನ ನಮ್ ಡ್ಯಾಡಿನ್ ಕೇಳ್ಬಿಟ್ಟು ಹೇಳ್ತೀನಿ. ಬೇಡ ಬಿಡಿ. ಇವಾಗ ನೀವ್ ಬಂದಿದ್ಯಾಕೆ? ಆಕ್ಚುಲಿ ಮೇಡಮ್ ಅದು ಸರಿ, ನನ್ ಹೆಸರು ನಂದಿನಿ. ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್. ನನ್ಗೆ ತಮ್ಮ ಇಲ್ಲ, ನಾನಿರೋದೊಬ್ಳೆ. ನಮ್ ಮನೇಲೆಲ್ಲ ಕೆಲ್ಸದವ್ರಿದ್ದಾರೆ. ನನ್ ಕಾಲೇಜ್ನ ನೀವ್ ಆಲ್ರೆಡಿ ನೋಡಿದೀರಾ, ಇವಾಗ ಮನೇನು ನೋಡಿದೀರಾ. ಇಷ್ಟೇ ಸಾಕ, ಇನ್ನು ಬೇಕಾ? ಬೇಕಿದ್ರೆ ನಮ್ಮಪ್ಪನ್ ಕೇಳ್ಬಿಟ್ಟು ಹೇಳ್ತೀನಿ. ಹುಡುಗನಿಗೆ ಕಷ್ಟನೇ ಕೊಡ್ಲಿಲ್ಲ ತಾಯಿ, ಪಟ ಅಂತ ಎಲ್ಲಾ ಜಾತಕನ ಹೇಳ್ಬಿಟ್ಲು. ಏ, ನಾನ್ ನಿಮ್ ಡೀಟೇಲ್ಸ್ ಕೇಳಕ್ ಬರ್ಲಿಲ್ಲ. ಈ ಏರಿಯಾ ಪೂರ್ತಿ 20 ಲೀಟರ್ ವಾಟರ್ ಕ್ಯಾನ್ ಸಪ್ಲೈ ಮಾಡೋ ಬಿಸ್ನೆಸ್ ಮಾಡ್ತಾ ಇದೀವಿ. ಅದಕ್ಕೆ ಏರಿಯಾಗ ನೀರ್ ಹಾಕ್ತಾ ಇದೀವಿ, ನಿಮ್ಗೂ ಬೇಕಾ ಅಂದಿದ್ದಕ್ಕೆ. ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ, ನಮ್ ಡ್ಯಾಡಿನ್ ಕೇಳ್ಬಿಟ್ಟು ಹೇಳ. ಬೇಡ ಬಿಡಿ, ಸಾಕು. ಅಪ್ಪಿ ತಪ್ಪಿ ಏನಾದ್ರು ಮದ್ವೆ ಆದ್ರೆ ಫಸ್ಟ್ ನೈಟ್ ರೂಮ್ ಒಳಗ್ ಬರೋಕು ನಮ್ ಡ್ಯಾಡಿ ಕೇಳ್ಕೊಂಡ್ ಬರ್ತೀನಿ ಅಂತ. ಇಲ್ಲ, ಮುಸ್ಲಿ ಕೂತ್ ಮೂಗುದ್ರಿಸ್ಬಿಡ್ತೀನಿ. ಏನ್ ಹೇಳ್ತಾ ಇದ್ದೆ? ಏನಿಲ್ಲ. ಅಷ್ಟ್ರಲ್ಲಿ ಬಂತು ನೋಡು. ಏನು? ನಾಯಿ. ಟಾಮಿ, ಸ್ಟಾಪ್! ಟಾಮಿ, ನಿಂತ್ಕೋ! ಬಸ್ಸು ನಿಂತ್ಕೊಳ್ಳಿ, ಬಸ್ಸು ಮಾಡಿದ್ರೆ ಕಚ್ಚಿದ್ದಾಗ ಓಡ್ಬೇಡಿ, ನಿಂತ್ಕೊಳ್ಳಿ. ಟಾಮಿ, 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 ಲಿಸನ್ ಟು ಮೀ. ಸ್ಟಾಪ್! ಟಾಮಿ, ನಿಂತ್ಕೋ! ಅದೇನು ಮಾಡಲ್ಲ, ನಿಂತ್ಕೊಳ್ಳಿ. ಟಾಮಿ, ಬಾಸು, ನೀವು ಆ ಹುಡುಗಿ ಕಾಳಾಕ ಖುಷಿಲಿ ಅಪ್ಪಿ ತಪ್ಪಿ ಬೀದಿನ ಬಿಸ್ಕೆಟ್ ಹಾಕೋದ್ ಮರ್ತಿದ್ರೆ ಇವತ್ತು ನಿಮ್ಮ ಸರ್ಕಾರ ಉರುಳೋಗಿರೋದು. ನನಗೆ ಈ ಸಾಕಿರೋ ನಾಯಿ ಅಂದರೆ ಸ್ವಲ್ಪ ಭಯ. ಅದರಲ್ಲೂ ಆ ನಾಯಿ ನನ್ನೇ ನೋಡ್ತಾ ಬೊಗಳ್ತಾ ಓಡ್ತಲ್ಲ, ನನಗೆ ಕಚ್ಚುತ್ತೇನೋ ಅಂತ ಓಡ್ದೆ. ನಾಯಿ ಏನ್ ಮಾಡಿದ್ರಿ ಅದಕ್ಕೆ? ತಾಯಿ, ನಾಯಲ್ಲಮ್ಮ, ಅದು ಹೊಟ್ಟೆ ಹಸ್ಕೊಂಡಿರೋ ಹುಲಿ. ಒಂಚೂರು ಯಾಮಾರಿದ್ರೆ ನಮ್ಮ ಬಾಸ್ದು ಅದ್ ಕಚ್ಬಿಡೋದು ಒಂದೇ. ಅನ್ನ ಹಾಕಲ್ವ ನೀವು ಅದಕ್ಕೆ? ನಿಮ್ಗೇನಾದ್ರೂ ತೊಂದರೆ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಆದ್ರೆ ನಾಯಿ ಅಂದ್ರೆ ನನಗೆ ತುಂಬಾ ಇಷ್ಟ, ಅದು ನನ್ನ ಪ್ರಾಣ. ನಮ್ಮ ಬಾಸ್ಗೆ ನೀವು ಅಂದ್ರೆ ಪ್ರಾಣ. ಏನು ಇಲ್ಲ. ಇಟ್ಸ್ ಓಕೆ ಮೇಡಮ್, ಪರವಾಗಿಲ್ಲ. ನಿಮ್ಮ ನಾಯಿಗೆ ಏನೂ ಆಗಿಲ್ಲ ಅಲ್ಲಿ. ಟಾಮಿ, ಥ್ಯಾಂಕ್ ಗಾಡ್. ಕರ್ಕೊಂಡೋಗಿ. ಟಾಮಿ, ನಿಂಗೇನೂ ಆಗಿಲ್ಲ ಅಲ್ವಾ? ಓ ಮೈ ಗಾಡ್. ನೀವು ಟೈಮ್ ಊಟ ಹಾಕ್ತಿರೋ ಪರವಾಗಿಲ್ಲ, ಈ ತರ ಟಾರ್ಚರ್ ಕೊಡಬೇಡಿ. ಯಾವ್ಯಾವ ಟೈಮ್ ಏನೇನಾಗಬೇಕು ಅದಾದ್ರೆ ಒಳ್ಳೇದು. ಕಮ್ ಟಾಮಿ, ಬಾ ಮನೆಗೆ ಹೋಗೋಣ. ಬರಲ್ಲ ಅದು. ಓಡಿ ಸುಸ್ತಾಯ್ತಾ? ಟಾಮಿ, ಹಠ ಏಯ್, ಹಗ್ಗ ಕೊಡ. ಬಾ ಮನೆಗೆ ಹೋಗೋಣ. ಟಾಮಿ, ಮನೆಗೆ ಬಂದ್ರೆ ನಿಂಗೆ ಪೆಡಿಗ್ರಿ ಕೊಡ್ತೀನಿ. ಟಾಮಿ, ಕಮ್. ತೊಳಿ ಮೇಡಮ್, ತೊಳಿ. ಬಾ. ಅವಳಂತೂ ಡವ್ ಮಾಡಿದ್ಲೋ ಬಿಟ್ಲೋ ಗೊತ್ತಿಲ್ಲ, ನೀನಂತೂ ಚೆನ್ನಾಗಿ ಮಾಡ್ತಾ ಇದೀಯ. ಆಮೇಲೆ ಹುಷಾರು, ಆರೋಗ್ಯ ಚೆನ್ನಾಗಿ ನೋಡ್ಕೊ ಅಂತ ಹೋಗ್ಬೇಕಾದ್ರೆ ಹಿಂದಿಗೆ ತಿರುಗಿ ಸ್ಮೈಲ್ ಮಾಡ್ಬಿಟ್ಟು ಹೋದ್ಲು.
ಹಂಗಾರೆ ಸೂರ್ಯನ್ ಲವ್ ಮಾಡ್ತಾಳೆ ಅಂತೀಯಾ? ಮಾಡ್ತಾಳೆಲ್ಲ ಮಾಡ್ತಿದ್ದಾಳೆ. ಹಾ. ಎಲ್ಲೋ ಸೂರ್ಯ ಕಾಣಿಸ್ತಿಲ್ಲ. ಮೋಡ ಮುಚ್ಕೊಂಡೈತಲ್ಲ, ಕಾಣಿಸ್ತಾ ಇಲ್ಲ. ನಾನು ಹೇಳಿದ್ ನಮ್ ಸೂರ್ಯನ. ನನಗೂ ಗೊತ್ತಿಲ್ಲ. ಓವರ್ ಆಕ್ಟಿಂಗ್ ಮಾಡ್ಬೇಡ ಬಾ. ಸುಂದ್ರಣ್ಣ ಬನ್ನಿ ಇಲ್ಲಿ. ಯಾಕ ಅಣ್ಣು ನೋಡಿ. ನಿನ್ ರೂಮ್ ಬಂತು. ಇಷ್ಟು ಬೇಗ ಬಂದ್ಬಿಡ್ತಾ? ಇನ್ ಸ್ವಲ್ಪ ಹೊತ್ತು ಹಂಗೆ ಇರಬಾರ್ದಿತ್ತಾ? ಇದ್ದಿದ್ರೆ ಏನ್ ಮಾಡ್ತಿದ್ರು ಸಾಹೇಬ್ರು? ಹನಿ ಹನಿಯಾಗಿ ಬೀಳ್ತಿರೋ ಈ ತುಂತುರು ಮಳೆ, ಆ ಮಳೆಯಲ್ಲಿ ಮೈಯೆಲ್ಲ ಒದ್ದೆ ಆಗಿರೋ ನನ್ ಚೆಂದುಳ್ಳಿ ಚೆಲುವೆ, ಹಾಗೆ ಆ ಚೆಲುವೆನ ಸೊಂಟದಿಂದ ಬರಸೆಳೆದು ಮುತ್ತಿನ ಮಳೆ ಸುರಿಸ್ತಾ ಇದ್ರೆ ಅದನ್ನ ನೋಡಿದ್ದ ರತಿ ಮನ್ಮಾತ್ರೆ ನಾಚ್ಕೋಬೇಕು. ಓ, ಇಷ್ಟೊತ್ತು ಗಾಡಿಲ್ ಕೂತ್ಕೊಂಡು ಅದನ್ನೇ ತಾನೇ ಮಾಡಿದ್ದು. ಇವತ್ತಿಗೆ ಇಷ್ಟ್ ಸಾಕು. ಆಮೇಲೆ ಜಾಸ್ತಿ ಆದ್ರೆ ಮದ್ವೆಗಿಂತ ಮುಂಚೆ ನೀನಪ್ಪ ನಾನಮ್ಮ ಆಗ್ಬೇಕಾಗತ್ತೆ. ನಿನಗೂ ಆ ಆಸೆ ಇಲ್ವಾ? ಖಂಡಿತ ಇದೆ, ಆದ್ರೆ ಮದ್ವೆ ಆದ್ಮೇಲೆ. ಸರಿ, ಟೈಮ್ ಆಯ್ತು, ಇಳಿ ಕೆಳಗೆ. ಇನ್ನೊಂದ್ ಸ್ವಲ್ಪ ಹೊತ್ತಿರು. ಇಳಿ. ಸರಿ ನಾನು ಹೊರಡ್ತೀನಿ. ಏಯ್ ನಂದಿನಿ, ಬಾಯ್. ಬಸ ಅಂತೂ ಹುಡುಗಿನ ಪಟಾಯಿಸ್ಬಿಟ್ರಿ. ಹೌದು ಕಣೋ ಸುಂದ್ರ, ಎಷ್ಟ್ ದಿನ ಅಂತ ಇನ್ನು ಮನ್ಸಲ್ಲೇ ಇಟ್ಕೊಳ್ಳೋದು ಹೇಳು? ಅಂತೂ ಇಂತೂ ನಿನ್ ಪ್ರೀತಿನ ಅವಳು ಒಪ್ಕೊಂಡಲ್ಲ, ಅಷ್ಟೇ ಸಾಕು. ಹೌದು ಕಣೋ, ಅವಳು ಸಿಕ್ಕಿದ್ಮೇಲೆ ನಾನು ಫುಲ್ ಹ್ಯಾಪಿ. ಈ ಖುಷಿಗೆ ಪಾರ್ಟಿ ಗೀಟಿ ಏನು ಇಲ್ವಾ? ಕೊಡ್ಸೋಣ ಬಿಡೋ. ಏಯ್ ಥ್ಯಾಂಕ್ಸ್, ಸೂಪರ್ ಬಸ್ಸು. ಬನ್ನಿ ಹೋಗೋಣ. ಬನ್ನಿ. ಹಲೋ. ಹಾಯ್. ಬಡಪಾಯಿನ ನೆನ್ಸ್ಕೊಂಡು ಕಾಲ್ ಮಾಡ್ಬಿಟ್ಟಿದೀರಾ? ನಿನ್ನಲ್ದೆ ಇನ್ಯಾರನ್ನೂ ನೆನೆಸ್ಕೊಳ್ಳಿ. ಸುಮ್ನೆ ಬಡಪಾಯಿ ಗಿಡಪಾಯಿ ಅಂತ ಡವ್ ಮಾಡ್ಬೇಡ. ನಿಮ್ಗೆ ತಾನೇ ಡವ್ ಹೊಡಿತಾ ಇರೋದು. ಸರಿ, ನೀನಿವಾಗ ಎಲ್ಲಿದ್ಯಾ ಹೇಳು, ನಾನು ಅರ್ಜೆಂಟ್ ಆಗಿ ನಿನ್ನ ಮೀಟ್ ಮಾಡ್ಬೇಕು. ಈಗ್ಲಾ? ಯಾಕಷ್ಟು ಅರ್ಜೆಂಟು? ನೀನ್ ಬರ್ತ್ಯೋ ಇಲ್ವೋ ಅಷ್ಟೇ. ಓ ಸಮಾಧಾನ. ಬೇಜಾರು ಮಾಡ್ಕೋಬಿಡಿ ನಂದಿನಿ ಅವ್ರೆ, ನಿನ್ ಮಾತನ್ನ ಮೀರಕ್ಕಾಗತ್ತಾ? ಇನ್ 10 ನಿಮಿಷದಲ್ಲಿ ನಾ ಅಲ್ಲಿರ್ತೀನಿ, ಓಕೆನಾ? ಯಾಕೆಷ್ಟು ಲೇಟು? ಅಯ್ಯೋ, ಆ ಗಾಡಿ ಕೈ ಕೊಡ್ತು, ಅದಕ್ಕೆ ಲೇಟ್ ಆಯ್ತು. ಅದು ಒಂದ್ ನಿಮಿಷ, ಸ್ವಲ್ಪ ಅರ್ಜೆಂಟ್ ಆಗಿದೆ. ಜಾಗ ಚೆನ್ನಾಗಿದೆ, ಖಾಲಿ ಮಾಡ್ಕೊಂಡ್ಬರ್ತೀನಿ. ಹೋಗೋ. ಯಾರಾದ್ರೂ ನೋಡ್ತಾರೆ, ಬೇಗ ಮುಗ್ಸು, ತಪ್ಪು ತಿಳ್ಕೊತಾರೆ. ಏನ್ ವಿಷಯ ಹೇಳು? ನೀನನ್ನ ಎಷ್ಟು ಪ್ರೀತಿಸ್ತೀಯಾ? ನಾನಿನ್ನ ತುಂಬಾನೇ ಇಷ್ಟಪಡ್ತೀನಿ. ಆದ್ರೆ ಗಾಬರಿ ಆಗ್ಬೇಡ, ಆದ್ರೆ ಪ್ರಾಣ ಕೊಡೋಷ್ಟಲ್ಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸದೇ ಇದ್ರು ನನ್ನ ಜೀವನ ಪರ್ಯಂತ ನನ್ನ ಪುಟ್ಟ ಹೃದಯದ ಕೋಣೆಯಲ್ಲಿ ಮಗು ತರ ಇಟ್ಟು ದೇವತೆ ತರ ಪ್ರೀತಿ ಮಾಡ್ತೀನಿ. ನನ್ನ ಪ್ರೀತಿ ಬಗ್ಗೆ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ನನ್ನ ಅರ್ಥ ಮಾಡ್ಕೊಂಡು ನನ್ನ ಪ್ರೀತಿಸ್ತೀಯ ಅಂತ ಅನ್ಕೊಂಡಿದ್ದೀನಿ. ರಿಯಲಿ ಐ ಲವ್ ಯು. ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ? ಪ್ಲೀಸ್. ನಂದಿನಿ, ಸತ್ಯ. ಆಕಾಶವೇ ಬೀಳಲಿ ಮೇಲೆ. ಏನ್ ನಾರಾಯಣ,
ನೀನ್ ಎಗುರ್ಕೊಂಡು ಬೀಳೋದಕ್ಕೆ ನನ್ನ ಆಟೋನೇ ಬೇಕಾಗಿತ್ತ? ಅಕಸ್ಮಾತ್ ಏನಾರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನೀವು ಸೀದಾ ಮೇಲ್ ಫಿಕ್ಸ್ ಆಗ್ತಾ ಇದ್ರಿ, ನಾನು ಪರಪ್ಪ ನಗರದಲ್ಲಿ ಫಿಕ್ಸ್ ಆಗ್ತಿದ್ದೆ. ಬೈಕ್ನೇನ್ ನೋಡ್ತೀಯ ನಾರಾಯಣ? ನೀನು ಬೈಕ್ ಕತೆ ಅಷ್ಟೇ ಮುಂಡಾ ಮುಚ್ಕೊಂಡು ಹೋಯ್ತು. ಸದ್ಯ ನಮ್ ನಾರಾಯಣನ್ಗೆ ಏನೂ ಆಗಿಲ್ಲ. ಅಕಸ್ಮಾತ್ ಏನಾರು ಆಗಿದ್ದಿದ್ರೆ ನೀನೇ ಮಾಡಿಸ್ಕೊಡ್ಬೇಕಾಗಿತ್ತು ರಿಪೇರಿನ. ಅಲ್ಲ, ಮಾತು ಕೇಳ್ತೀನಿ ಅಂತ ಅರ್ಜೆಂಟ್ ಏನಿತ್ತು ನನ್ನ ಪಾದಕ್ಕೆ? ಅಲ್ಲಲ್ಲ, ನಮ್ ನಾರಾಯಣನ್ ಪಾದಕ್ಕೆ ಬೀಳುವಂಥದ್ದು. ಗೊತ್ತಾಯ್ತು 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 ಬಿಡಿ. ನೀವು ಗೂಡು ಬಿಟ್ಟು ಹಾರು ಬಂದಿರೋ ಲವ್ ಬರ್ಡ್ಸು ತಾನೆ? ಹೌದು, ಇವರಪ್ಪ ನಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ನಮ್ಮಿಬ್ಬರು ವಿಷಯ ಗೊತ್ತಾಗಿದೆ ತಡ. ಹುಡಿ ರೌಡಿಗಳನ್ನೆಲ್ಲ ಕರ್ಕೊಂಡು ನಿಮ್ಮನ್ನ ಕತ್ತರಿಸಕ್ಕೆ ಅಟ್ಟಿಸ್ಕೊಂಬತ್ತವ್ರೆ, ನೀವು ಎಸ್ಕೇಪ್ ಆಯ್ತಿದ್ದೀರ ತಾನೆ? ಬನ್ನಿ, ನಮ್ ನಾರಾಯಣ ಕರ್ಕೊಂಡು ಹೋಗ್ತಾನೆ. ಅವ್ರು ಚೇಸ್ ಮಾಡ್ಲಿ, ಅವ್ರ ಕಿವಿ ಮೇಲೆ ಹೆಂಗ್ ಲಾಲ್ ಬಾಗ್ ಇಡ್ತೀನಿ ಅಂತ ನೀವೇ ನೋಡ್ತಾ ಇರಿ. ಬನ್ನಿ ಬನ್ನಿ. ಟೈಮ್ ಇಲ್ಲ, ಬಾ ಹೋಗಿ, ಬೇಗ ಹೋಗಿ. ನಡಿ ನಾರಾಯಣ. ಏನ್ ನಿಮ್ಮಪ್ಪ ಡಾನಾ? ಹೌದು, ನಮ್ಮಪ್ಪ ಡಾನೆ. ವಾ, ಯಾರು? ಧನರಾಜನ ಹೆಸರು ಕೇಳಿದಿರಾ? ಅವರೇ ನಮ್ಮಪ್ಪ. ಸೂರ್ಯ, ಸೂರ್ಯ, ಇಷ್ಟು ದಿನ ನಾನು ಆಡೋ ಆಟ ಮಾತ್ರ ನೋಡಿದ್ದೆ, ಈಗ ನನ್ನ ಮಾವ ಆಡೋ ಆಟನೂ ನೋಡ್ತೀಯ. ಅವ್ರು ಒಂದ್ಸಲ ಕಣ್ಣಿಟ್ರೆ ಮುಗೀತು, ಮುಗಿದೋಯ್ತು ನಿನ್ನ ಕತೆ. ಏನೇ ಮಾವನ್ ಮಗಳೇ, ಇವನ್ ಕತೆ ಮುಗೀತು, ಮರ್ತ್ ಬಿಡು. ನನ್ ಜೊತೆ ಬರೋದಕ್ಕೆ ರೆಡಿಯ. ಲೇ ಹುಡುಗ್ರ, ಚೆನ್ನಾಗಿ ನಾದ್ರು. ಇನ್ನೊಂದ್ಸಲ ನನ್ನ ಮಗಳ ವಿಷಯಕ್ಕೆ ಏನಾದ್ರೂ ಬಂದ್ರೆ ಅಡ್ಡಡ್ಡ ಕತ್ತರಿಸಾಕ್ಬಿಡ್ತೀನಿ. ನಂದನೇ, ಡ್ಯಾಡಿ, ಸೂರ್ಯ, ನಿಂತ್ಕೊಳ್ಳ, ಎಲ್ಲೋಗ್ತೀಯಾ? ಇನ್ನೊಂದ್ಸಲ ಅವನ ಜೊತೆ ನಿನ್ನ ನೋಡಿದ್ರೆ ನಿನ್ನೂ ಕತ್ತರಿಸಾಕ್ಬಿಡ್ತೀನಿ. ಬರ್ರೋ. ಸೂರ್ಯನ ಬೇರೆ ಇಷ್ಟು ದಿನ ಮೀಟ್ ಮಾಡಿಲ್ಲ.
ಅವನೇನ್ ಅನ್ಕೊಂಡಿರ್ತಾನೋ ಏನೋ. ಸೂರ್ಯ, ಹೇಗೋ ಇದ್ಯಾ? ನಾನು ಹೇಗೋ ಇದ್ದೀನಿ, ನೀನ್ ಹೇಗಿದ್ಯಾ ಅಂತ ಹೇಳು ನಂದಿನಿ. ನಾನ್ ಚೆನ್ನಾಗಿದ್ದೀನಿ ಕಣೋ. ಡ್ಯಾಡಿ ನಿನಗ್ ಹೊಡೆದು ನನ್ನ ಕರ್ಕೊಂಡ್ ಬಂದ್ಮೇಲೆ ನಿನ್ನ ನೋಡೋಕೆ ಆಗ್ಲಿಲ್ಲ. ನೀನ್ ಹೇಗಿದ್ಯೋ ಏನೋ ಅಂತ ಒಂದೊಂದು ಕ್ಷಣನೂ ಒತ್ತಾಡ್ತಾ ಇದ್ದೀನಿ ಗೊತ್ತಾ. ನಂದು ಅದೇ ಯೋಚನೆ ಕಣೆ. ನೀನವತ್ ನಿಮ್ಮಪ್ಪನ ಜೊತೆ ನನ್ನ ಬಿಟ್ಟು ಹೋಗ್ತಾ ಇದ್ರೆ ನನ್ ಪ್ರಾಣನೇ ನನ್ನ ಬಿಟ್ಟು ಹೋಗ್ತಾ ಇದೆ ಅನ್ನೋ ಅಷ್ಟು ನೋವಾಗ್ತಿತ್ತು. ನಿನ್ನ ಹತ್ರ ಯಾವಾಗ ಮಾತಾಡ್ತೀನೋ ಅನ್ನಿಸ್ತಾ ಇತ್ತು. ಅದ್ ಸರಿ, ನಿನಗೇನ್ ತೊಂದರೆ ಮಾಡಿಲ್ಲ ತಾನೆ? 2 ದಿವಸದಿಂದ ಡ್ಯಾಡಿ ನಿನ್ ವಿಷಯವಾಗಿ ತುಂಬಾ ಚಿತ್ರಹಿಂಸೆ ಕೊಟ್ರು. ನಾನ್ ಕೇರೆ ಮಾಡ್ಲಿಲ್ಲ. ಎಷ್ಟೇ ಆಗ್ಲಿ ಅವ್ರು ನಮ್ ಡ್ಯಾಡಿ ಅಲ್ವಾ. ನಿನ್ ಜೊತೆ ಮಾತಾಡ್ದೆ, ನಿನ್ನ ನೋಡ್ದೆ ನಂಗಿರೋಕೆ ಆಗ್ತಿಲ್ಲ ಸೂರ್ಯ. ಡ್ಯಾಡಿ ಗೊತ್ತಿಲ್ಲದೆ ಇಟ್ಕೊಂಡಿರೋ ಈ ಫೋನ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಧೈರ್ಯವಾಗಿ ಆನ್ ಮಾಡ್ದೆ ನಿನ್ ಜೊತೆ ಮಾತಾಡ್ಬೇಕು ಅಂತ. ಏನ್ ಬೇಕಾದ್ರೂ ಆಗ್ಲಿ, ನನಗ್ ನೀನ್ ಬೇಕು ಅಷ್ಟೇ. ನಾನು ನಿನಗೊಂದು ಮಾತು ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ, ಹೇಳು. ನನ್ನ ಮರ್ತ್ಬಿಡು. ಏನು? ನನ್ನಿಂದ ನೀನ್ ಚಿತ್ರಹಿಂಸೆ ಅನುಭವಿಸೋದು ನನ್ನಿಂದ ನೋಡೋದಿರ್ಲಿ, ಕೇಳಕ್ಕೂ ಆಗ್ತಾ ಇಲ್ಲ ಕಣೆ. ನಮ್ ಡ್ಯಾಡಿ ಹೇಳ್ಕೊಂಡ್ ಬಂದಿದ್ದ ದಿನಾನೇ ಸಾಯೋಕ್ ನಿರ್ಧಾರ ಮಾಡಿದ್ದೆ. ಆದ್ರೆ ಈಗ ಈ ಜೀವ ನಿನಗ್ ಸಂಬಂಧಪಟ್ಟಿತ್ತು. ನಿನಗೊಂದ್ ಮಾತು ಹೇಳ್ದೆ ಸಾಯ್ಬಾರ್ದು ಅಂತ ಎಲ್ಲ ಸಹಿಸ್ಕೊಂಡಿದ್ದೀನಿ. ಈಗ್ಲೂ ಒಂದ್ ಮಾತು ಹೇಳು, ನನಗೋಸ್ಕರ ಪ್ರಾಣ ಕೊಡು ಅಂತ. ಬಿಟ್ಟೇ ಬಿಡ್ತೀನಿ. ನೀನಿಲ್ದೆ ನನಗೇನು ಬೇಡ ಕಣೋ. ನಾನ್ ತುಂಬಾ ಎಮೋಷನಲ್ ಆಗ್ಬಿಟ್ಟಿದೀನಿ ಕಣೆ. ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ಇವತ್ ನಾನ್ ಕಾಲೇಜ್ ಹತ್ರ ಬರ್ತಾ ಇದ್ದೀನಿ. ಸೊ ನಾನ್ ಕಾಲ್ ಮಾಡಿದ ತಕ್ಷಣ ನೀನ್ ಹೊರಡು, ಆಯ್ತಾ? ಡ್ಯಾಡಿ ಕಾಲೇಜ್ಗೆಲ್ಲ ಎಲ್ಲಿಗೂ ಕಳಿಸ್ತಾ ಇಲ್ಲ. ಡೋಂಟ್ ವರಿ, ಐಲ್ ಮೇಕ್ ಇಟ್. ಬಾಯ್, ಐಲ್ ಕಾಲ್ ಯು. ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ಡ್ಯಾಡಿ? ಅದೇನ್ ಹೇಳ್ಬೇಕಂತಿದೆ ಹೇಳಮ್ಮ. ಆ ಸೂರ್ಯನ್ ವಿಷಯದಲ್ಲಿ ನೀವ್ ಹೇಗ್ ಹೇಳ್ತಿರೋ ಹಾಗೆ ಹೇಳ್ತೀನಿ. ಆದ್ರೆ ಕಾಲೇಜ್ಗೆ ಹೋಗದೆ ನಂಗಿರಕ್ ಆಗಲ್ಲ. ಐ ಹ್ಯಾವ್ ಟು. ನೋ ನೋ ಅಂತ ಹೇಳ್ದ್ನಲ್ಲ. ಒಂದ್ಸಲ ಕಾಲೇಜ್ಗೆ ಹೋಗಿ ಯಾವನ ಲವ್ ಮಾಡಿ ನನ್ನ ಮರ್ಯಾದನ 3 ಕಾಸು ಗರಾಜ್ ಹಾಕ್ಬಿಟ್ಟೆ. ಈಗ ನೀನ್ ಮತ್ತೆ ಕಾಲೇಜ್ಗೆ ಹೋಗಿ ಅವನ ಲವ್ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀನ್ ಹೋಗ್ಲೇಬೇಡ ಕಾಲೇಜ್ಗೆ. ನಾನ್ ಹೇಳದ್ನಲ್ಲ ಡ್ಯಾಡಿ, ಅವನ ನಾನ್ ಮರ್ತು ಬಿಟ್ಟಿದ್ದೀನಿ ಅಂತ. ನನಗೆ ಅವನಿಗಿಂತ ನೀವೇ ಮುಖ್ಯ. ಅವನ ಮೇಲೆ ಏನೋ ಸ್ವಲ್ಪ ಕ್ರಶ್ ಆಯ್ತು, ಅದನ್ನೇ ಲವ್ ಅನ್ಕೊಂಡ್ಬಿಟ್ಟೆ. ಮಗಳೇ, ನೀನು ಗೊತ್ತು ನಿಮ್ಮಪ್ಪ ನಿನ್ನ ತುಂಬ ಲವ್ ಮಾಡ್ತಾರೆ ಅಂತ. ಅದನ್ನೇ ಅಡ್ವಾಂಟೇಜ್ ತಗೊಂಬೇಡ. ನನ್ಗೆ ಯಾಕೋ ನಿನ್ ಮೇಲೆ ನಂಬಿಕೆ ಇಲ್ಲ. ನಾನ್ ನಿಮ್ ಮಗಳು ಡ್ಯಾಡ್. ನಿಮ್ಮ ಮಾತ್ ಯಾವತ್ತೂ ನಾನ್ ಮೀರಲ್ಲ. ಇನ್ಮೇಲೆ ಕಾಲೇಜ್ ಆಯ್ತು, ಮನೆ ಆಯ್ತು ಅಷ್ಟೇ. ಐ ಪ್ರಾಮಿಸ್. ಬಟ್ ಐ ಹ್ಯಾವ್ ಟು ಗೋ ಡ್ಯಾಡ್. ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋ 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 ನೋ. ಏ ನಂದಿನಿ, ನಂದಿನಿ ನನ್ ಬನ್. ನೀವೀಗ ಹೊರಡಿ, ಆಮೇಲೆ 4 o'clock ಬನ್ನಿ. ಹಾಯ್, ನಡಿ ಹೋಗೋಣ. ನಡಿ ನಡಿ. ಅಮ್ಮ, ದೇವ್ರೆ, ನನ್ನ ಮಗ ಜೀವನ ಪೂರ್ತಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಪ್ರೀತಿ ಪ್ರೇಮ ಅಂತ ಹುಡುಗಿ ಹಿಂದೆ ಬಿದ್ದವನೇ. ಅದ್ಯಾರೋ ರೌಡಿ ಮಗಳಂತೆ. ಅವನು ಅವ್ರ ಸವಾಸ ಬಿಟ್ಟು ತನ್ನ ಪಾಡಕ್ಕೆ ತಾನು ಜೀವನ ಮಾಡ್ಕೊಂಡಿದ್ರೆ ನಂಗೆ ಅಷ್ಟೇ ಸಾಕು. ಅವರಿಂದ ಅವನಿಗೆ ಯಾವುದೇ ಅಪಾಯ ಆಗ್ದಂಗೆ ನೋಡ್ಕೊ ಮಾದೇಶ್ವರ. ನಿನ್ನನ್ನೇ ನಂಬಿದ್ದೀನಿ ಕಣಪ್ಪ. ನನ್ನ ಕಂದನ್ ಕಾಪಾಡು ಕಾಪಾಡು.
ನೋಡ್ತಿದ್ದೀರೋ ವಾಡ್ ಚಾಚಾಕಿ ಅವನ್ನ. ಏಯ್ ಹಾಕಟ್ ಚಚ್ಚ ಪ್ಲೀಸ್ ಅಪ್ಪ ಅಪ್ಪ ಹೊಡಿಬೇಡಿಪ್ಪ ಅಪ್ಪ. ಡ್ಯಾಡಿ ಪ್ಲೀಸ್ ಡ್ಯಾಡಿ. ಸೂರ್ಯ ನಿಲ್ಸಿ, ಹೊಡಿಬೇಡಿ. ಸದ್ದು ಸೂರ್ಯ ಹೊಡಿಯೋ ಡ್ಯಾಡಿ ಪ್ಲೀಸ್ ಡ್ಯಾಡಿ. ಸೂರ್ಯ ಸೂರ್ಯ ಏನ್ ಮಾಡ್ತಾ ಇದೀಯ ಮಗಳೇ? ಅಲ್ಲ, ನೀನ್ ಹಿಂಗೆಲ್ಲ ಮಾಡ್ಬಿಟ್ಟು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಬದುಕಿರ್ತೀನಿ. ನಾನು ಅಷ್ಟೇ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಹೌದು, ನಾನು ತಪ್ಪು ಮಾಡಿದೆ. ನಿಮ್ಮಿಬ್ಬರು ಪ್ರೀತಿನ ಒಪ್ಕೊಳ್ದೆ ನಾನು ತಪ್ಪು ಮಾಡಿದೆ. ಅವನೆಲ್ಲೇ ಇರಲಿ, ನಿಮ್ಮಿಬ್ಬರು ಪ್ರೀತಿ ಯಾವಾಗಲೂ ಒಂದಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಇನ್ನೊಂದ್ಸಲ ಈ ರೀತಿ ಮಾಡಬೇಡ. ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು.
ಸರೋಜಕ್ಕ, ಏನಪ್ಪ ಸೂರ್ಯ, ಊರಿಗೆ ಈಗ ಬರ್ತಾ ಇದೀಯಾ? ನಿಂಗೆ ಫೋನ್ ಹಚ್ಚಿ ಹಚ್ಚಿ ಸಾಕಾಯ್ತು. ಅಮ್ಮ ಸತ್ತು 2 ದಿನ ಆಯ್ತು. ತಗೊಂಡೋಗಿ ಮಣ್ಣು ಮಾಡ್ಬಿಟ್ವಿ. ಎಲ್ಲಿ? ಸೂರ್ಯ, ಸೂರ್ಯ, ಹೊಡೆದವ್ವ ಬಿಟ್ಟು ನೀ ಹೋದೆಯ, ಕಾಣದ ಊರಿಗೆ ಕಣ್ಮರೆಯಾದೆಯ, ಜನುಮವ ಕೊಟ್ಟ ನೀ ತಾಯಿ, ನಡುವಲಿ ಬಿಟ್ಟೋದೆಯಕೆ ತಾಯಿ, ಕರುಣಾಮಯಿ ತಾಯಿ, ತ್ಯಾಗಮಯಿ ತಾಯಿ, ಪೂಜಿಸೋ ಪ್ರಾಮಾಣಿಕ ನಿಷ್ಕಲ್ಮಶದ ಮಗನು, ನಿಷ್ಕಲ್ಮಶದ ಮಗನು.